ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೀತಿ ನ್ಯಾಸ್ ಕೆಫೆ. ನಾನಿವತ್ತು ಮನೆಯಲ್ಲೇ ಅಕ್ಕಿ ತರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಈ ಅಕ್ಕಿ ತರಿಯಿಂದ ತುಂಬಾ ವೆರೈಟಿ ಆದಂತಹ ತಿಂಡಿಗಳನ್ನ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಈ ವಿಡಿಯೋನ ಶಾರ್ಟ್ ಆಗಿ ಹಾಕ್ತಿದ್ದೀನಿ. ಈ ವಿಡಿಯೋನ ನೀವು ನೋಡ್ತಿದ್ದೀರಾ ಅಂದ್ರೆ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಈ ಅಕ್ಕಿ ತರಿಯಿಂದ ಮಾಡ್ತಿರೋ ರೆಸಿಪಿ ಅದು. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ರೈಸ್ ತಗೊಂಡು 2 ರಿಂದ 3 ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಆ ಪಾತ್ರೆಗೆ ಸರಿ ಹೋಗುವಂತ ಪ್ಲೇಟ್ ತಗೊಂಡು ಉಳಿದಿರುವಂತ ನೀರನ್ನ ಈ ರೀತಿಯಾಗಿ ತೆಗೆದುಕೋಬೇಕು. ನಂತರ ಈ ರೀತಿಯಾಗಿ ಉಲ್ಟಾ ಮಾಡಿ ಒಂದ್ ಕಡೆ ಡೌನ್ ಆಗೋ ತರ ಮಾಡಿದ್ರೆ ಅಕ್ಕಿಲಿರುವಂತ ಎಕ್ಸ್ಟ್ರಾ ವಾಟರ್ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ. ಇವಾಗ ಸುಮಾರು 1 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ, ಯಾಕಂದ್ರೆ ಅಕ್ಕಿ 30% ಇಲ್ಲೇ ಡ್ರೈ ಆಗ್ಬಿಟ್ಟಿರುತ್ತೆ. ಇವಾಗ ನೋಡಿ ಸುಮಾರು 1 ಗಂಟೆಗಳ ಮೇಲಾಗಿದೆ. ನಾನು ಒಂದೇ ಕೈಯಲ್ಲಿ ತೆಗೆದಿಡೋಕೆ ಹೋಗಿ ಚೆಲ್ಬಿಟ್ಟೆ. ನೋಡಿ, ನಾನು ಹೇಳಿದ್ನಲ್ವಾ, ಆಲ್ಮೋಸ್ಟ್ ಇಲ್ಲೇ ಡ್ರೈ ಆಗಿರುತ್ತೆ. ಇವಾಗ ಒಂದು ವಾಶ್ ಮಾಡಿ ಇಟ್ಕೊಂಡಿರುವಂತ ಕಾಟನ್ ಬಟ್ಟೆಗೆ ಅಕ್ಕಿನೆಲ್ಲ ಹಾಕಿ ತೆಳುವಾಗಿ ಈ ರೀತಿಯಾಗಿ ಹರಡಬೇಕಾಗತ್ತೆ. ನಂತರ ಈ ಅಕ್ಕಿನ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಒಣಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಮನೆ ಒಳಗಡೆನೆ ಕಿಚನ್ ಸ್ಲ್ಯಾಬ್ ಮೇಲೆ ಹಾಕೊಂಡಿದ್ದೀನಿ. ನಿಮ್ಗೆ ಬೇಗ ಡ್ರೈ ಆಗ್ಬೇಕು ಅಂದ್ರೆ ಬಿಸಿಲಿಗೂ ಹಾಕ್ಬೋದು, ಆದ್ರೆ ಆಚೆ ಕಡೆ ತುಂಬಾ ಡಸ್ಟ್ ಇರೋದ್ರಿಂದ ಇದ್ರ ಮೇಲೆ ಒಂದು ತೆಳುವಾದ ಬಟ್ಟೆನ ಮುಚ್ಚಬೇಕಾಗತ್ತೆ. ಇವಾಗ ನೋಡಿ ಸುಮಾರು 10 ಗಂಟೆಗಳಾಗಿದೆ. ಇವಾಗ ಇದನ್ನ ತರಿ ಮಾಡ್ಕೊಳ್ಳೋಣ. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಅರ್ಧದಷ್ಟು ಅಕ್ಕಿನ ಹಾಕೋಬೇಕು. ಇವಾಗ ಇದನ್ನ ಜಸ್ಟ್ ಆನ್ ಆಫ್ ಮಾಡಬೇಕಾಗುತ್ತೆ. ಸುಮಾರು 5 ರಿಂದ 6 ಸಲ ಆನ್ ಆಫ್ ಮಾಡಿದ್ರೆ ಈ ರೀತಿಯಾಗಿ ತರಿ ರೆಡಿ ಆಗುತ್ತೆ. ಇವಾಗ ನೋಡಿ ಇದನ್ನ ಜರಡಿ ಇಡ್ಕೋಬೇಕಾಗತ್ತೆ. ಸಣ್ಣದಾಗಿ ಬಂದಿರುವ ಹಿಟ್ಟು ಸಪ್ರೇಟ್ ಮತ್ತೆ ತರಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಸಣ್ಣದಾಗಿ ಬಂದಿರುವ ಹಿಟ್ಟನ್ನ ರೊಟ್ಟಿಗೋ ಅಥವಾ ದೋಸೆಗೋ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಸುಮಾರು 2 ಲೋಟ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 1.5 ಕಪ್ ಅಷ್ಟು ಅಕ್ಕಿ ತರಿ ಬರುತ್ತೆ. ಇವಾಗ ಈ ಅಕ್ಕಿ ತರಿನ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಉಳಿದಿರುವಂತ ಅಕ್ಕಿನೂ ಸಹ ಮಿಕ್ಸಿ ಜಾರ್ಗೆ ಅರ್ಧದಷ್ಟು ಹಾಕಿ ಆನ್ ಆಫ್ ಮಾಡಿಕೊಂಡು ಅದನ್ನು ಸಹ ತರಿ ಮಾಡಿಕೊಂಡು ಜರಡಿ ಆಡಿಸಿ ಎತ್ತಿಟ್ಕೋಬೇಕು. ಇಲ್ಲಿ ನಾನು ತರಿನ ಸ್ವಲ್ಪ ದಪ್ಪದಾಗಿ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನಾನ್ ಮಾಡ್ತಿರೋ ರೆಸಿಪಿಗೆ ಸ್ವಲ್ಪ ದಪ್ಪದಾಗಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ನೀವು ಯಾವ ರೆಸಿಪಿ ಮಾಡ್ತಿದ್ದೀರಾ ಅದ್ರ ಮೇಲೆ ಸಣ್ಣದಾಗಿ ಅಥವಾ ದಪ್ಪದಾಗಿ ತರಿನ ಮಾಡ್ಕೋಬಹುದು. ಅಂದ್ರೆ ನೀವು ಈ ತರಿಯಿಂದ ಕಡುಬು ಅಥವಾ ಉಪ್ಪಿಟ್ಟು ಮಾಡ್ತಿದ್ದೀರಾ ಅಂದ್ರೆ ತರಿ ಸ್ವಲ್ಪ ದಪ್ಪದಾಗಿರ್ಬೇಕು. ಇಲ್ಲ ಇಡ್ಲಿ ಮಾಡ್ತಿದ್ದೀರಿ ಅಂದ್ರೆ ಇಡ್ಲಿಗೆ ಸ್ವಲ್ಪ ತರಿ ಸಣ್ಣದಾಗಿರ್ಬೇಕು. ನಾನಿಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ರಿಂದ 3 ಸಲ ಮಿಕ್ಸಿ ಮಾಡ್ಕೊಂಡೆ. ನೀವು ಅಕ್ಕಿನ ಯಾವ ಪ್ರಮಾಣದಲ್ಲಾದ್ರೂ ತಗೋಬಹುದು. ಇದನ್ನ ಒಂದ್ಸಲ ತರಿ ಮಾಡಿಟ್ಕೊಂಡು ಸ್ಟೋರ್ ಸಹ ಮಾಡಿಟ್ಕೋಬಹುದು. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ. ಹಾಗಾದ್ರೆ ನಾನು ನೆಕ್ಸ್ಟ್ ವಿಡಿಯೋನ ಈ ಅಕ್ಕಿ ತರಿಯಿಂದ ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂತ ನೀವು ಕೂಡ ವೇಟ್ ಮಾಡ್ತಿರ್ತೀರಾ ಅಲ್ವಾ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೋಬೇಡಿ.